ಖಗ್ರಾಸ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಪ್ರಮುಖ ಶಕ್ತಿ ದೇವತೆಗಳ ದೇವಾಲಯಗಳಿಗೆ ಭಕ್ತ ಸಾಗರವೇ ಹರಿದು ಬಂದಿತ್ತು. ಗಂಜಾಂನ ಶ್ರೀ ನಿಮಿಷಾಂಬದೇವಿ, ಆರತಿ ಉಕ್ಕಡದ ಶ್ರೀ ಅಹಲ್ಯಾದೇವಿ, ಟಿಎಂ ಹೊಸೂರು ಗೇಟ್ ಬಳಿಯ ಶ್ರೀ ಮಹಾಕಾಳಿ ದೇವಾಲಯ ಸೇರಿದಂತೆ ಇನ್ನಿತರ ಪ್ರಮುಖ ಶಕ್ತಿ ದೇವಾಲಯಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದ ಭಕ್ತರು ದೇವರ ದರ್ಶನ ಪಡೆದು ಪ್ರಾರ್ಥನೆ ಸಲ್ಲಿಸಿದರು. ಕೆಲ ರಾಶಿಗಳಿಗೆ ಗ್ರಹಣ ದೋಷ ಫಲದ ನಿವಾರಣೆಗೆ ಶಕ್ತಿ ದೇವರ ಮೊರೆ ಹೋಗಿರುವ ಭಕ್ತರು ದೇವಾಲಯದ ಆವರಣದಲ್ಲಿ ತಡೆ ಹೊಡೆಸಿ ತಾಯತ ಹಾಕಿಸಿ ಪ್ರಾರ್ಥಿಸಿದರು. ಗ್ರಹಣ ಹಿನ್ನೆಲೆ ಹಲವು ದೇವಾಲಯಗಳು ಮಧ್ಯಾಹ್ನ 12ರ ಬಳಿಕ ಬಾಗಿಲು ಬಂದ್ ಮಾಡಿದ್ದು, ಟಿಎಂ ಹೊಸೂರು ಗೇಟ್ ಬಳಿಯ ಮಹಾಕಾಳಿ ದೇವಾಲಯದಲ್ಲಿ ಗ್ರಹಣದ ಸಮಯದಲ್ಲೂ ವಿಶೇಷ ಪೂಜೆ ಹಾಗೂ ಹೋಮ ಜರುಗಿದ್ದು ವಿಶೇಷವಾಗಿದೆ. ಮೌಢ್ಯಕ್ಕೆ ಸೆಡ್ಡು ಹೊಡೆದು ಕಾಳಿ ದೇಗುಲದಲ್ಲಿ ಗ್ರಹಣ ಕಾಲದಲ್ಲೂ ಪೂಜೆ ಸಲ್ಲಿಸಿದ್ದಲ್ಲದೆ ದೇಗುಲದಲ್ಲಿ ವಿಶೇಷವಾಗಿ ಪ್ರತ್ಯಂಗಿರ ಹೋಮ ಹವನ ಸೇರಿದಂತೆ ಇನ್ನಿತರ ಪೂಜಾ ಕೈಂಕರ್ಯಗಳು ಜರುಗಿದವು. ಇದೇ ವೇಳೆ ದೇವಾಲಯದ ಗುರುಜಿ ಗುರುದೇವ್ರವರು ಮಾತನಾಡಿ, ಪ್ರತಿ ವರ್ಷದಂತೆ ಈ ಬಾರಿಯೂ ಗ್ರಹಣ ಸಮಯದಲ್ಲೂ ದೇವಾಲಯದ ಬಾಗಿಲು ಮುಚ್ಚದೆ ದೇವಿಗೆ ವಿಶೇಷ ಪೂಜೆ ಮಾಡುತ್ತಿರುವುದಾಗಿ ತಿಳಿಸಿದರು. ಈ ದಿನ ವಿಶೇಷವಾಗಿ ಮಹಾಕಾಳಿ ದೇವಸ್ಥಾನದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ 4:20 ಬ್ರಾಹ್ಮಿ ಮುಹೂರ್ತದಲ್ಲಿ ಪಂಚಾಮೃತ ಅಭಿಷೇಕ ನೆರವೇರಿದೆ. ಮತ್ತು ದಿನನಿತ್ಯದಂತೆ ಸಹಜವಾಗಿ ಪೂಜೆಗಳು ನಡೀತಾ ಇದೆ. ಮತ್ತು ಈ ಗ್ರಹಣದ ಒಂದು ಉದ್ದೇಶದಿಂದ ಯಾವುದೇ ನಾವು ಪೂಜೆಗಳನ್ನು ನಿಲ್ಲಿಸಿಲ್ಲ. ಈಗ ಕೆಲವೊಂದು ದೇವಸ್ಥಾನದಲ್ಲಿ ಗ್ರಹಣ ಅಂತೇಳಿ ಪೂಜೆನ ನಿಲ್ಲಿಸಿರ್ತಾರೆ ಗುರುಗಳೇ, ಇಲ್ಲಿ ಹೇಗೆ? ಇದೇನಪ್ಪ ಅಂದರೆ ಒಂದು ಪ್ರಕೃತಿಯ ವಿಸ್ಮಯ. ಹಾಗಾಗಿ ನಾವು ಮೌಢ್ಯದಿಂದ ಹೊರಗೆ ಬರುವಂಥ ಕಾಲ. ಚಂದ್ರನಲ್ಲಿ ವಾಸ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ, ಮತ್ತು ಮಂಗಳದಲ್ಲಿ ವಾಸ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ, ಮತ್ತು ಸ್ಪೇಸಲ್ಲಿ ಮನೆ ಕಟ್ಟಲಿಕ್ಕೆ ಹೋಗ್ತಾ ಇದ್ದೀವಿ. ಇಷ್ಟೊಂದು ಮೌಢ್ಯ ಬೇಡ ಅಂತೇಳಿ ನಾವು ಈ ದಿನ ದೇವಸ್ಥಾನದ ಬಾಗಿಲನ್ನು ಮುಚ್ಚಿಲ್ಲ. ದಿನನಿತ್ಯದಂತೆ ಪೂಜೆಗಳು ನಡೀತಾ ಇದೆ. ಆಮೇಲೆ ಸಾಮೂಹಿಕ ಪ್ರತ್ಯೇಕ ಹೋಮ ನಡೀತಾ ಇದೆ. ಮತ್ತು ಪ್ರಸಾದ ವ್ಯವಸ್ಥೆ ಇದೆ. 14 ವರ್ಷಗಳಿಂದ ನಾವು ಯಾವುದೇ ಗ್ರಹಣದಲ್ಲಿ ನಮ್ಮ ದೇವಸ್ಥಾನವನ್ನು ಬಾಗಿಲು ಮುಚ್ಚಿಲ್ಲ. ಇವತ್ತು ಹುಣ್ಣಿಮೆ ವಿಶೇಷ ಪೂಜೆ ಏನಿತ್ತು? ವಿಶೇಷ ಪೂಜೆ ಏನಪ್ಪ ಅಂತ ಹೇಳಿದ್ರೆ ಸಾಮೂಹಿಕ ಪ್ರತ್ಯೇಕ ಹೋಮ ಮತ್ತು ಪ್ರಸಾದ ವ್ಯವಸ್ಥೆ ಇದೆ. ಮತ್ತು ತಡೆ ಹೊಡೆಯ ಕಾರ್ಯಕ್ರಮ ಇದೆ. ರಾತ್ರಿ 9 ತನಕ ದೇವಸ್ಥಾನ ತೆರೆದಿರುತ್ತೆ. ತಮ್ಮ ಹೆಸರುಗಳು? ಗುರುದೇವ ಮಹಾಕಾಳಿ ದೇವಸ್ಥಾನ.